ನಮಸ್ಕಾರ. ಈ ವರ್ಷ ಆ, ಕರ್ನಾಟಕ ಪತ್ರಿಕಾ ಅಕಾಡೆಮಿಯವರು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರೋದು ತುಂಬ ಸಂತಸ ತಂದಿದೆ. ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತು. ಕರ್ನಾಟಕದ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ಡಿ.ಕೆ. ಶಿವಕುಮಾರ್ ಅವರಿಂದ ಪ್ರಶಸ್ತಿಯನ್ನು ಇಂದು ಪಡೆದಿದ್ದೇನೆ. ಭಾಳ ಸಂತೋಷ ಆಗಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ, ಈ ಮಾಧ್ಯಮ ಅಕಾಡೆಮಿ ಒಂದು ಪತ್ರಿಕೋದ್ಯಮ ಶಿಕ್ಷಣವನ್ನು ಗುರುತಿಸಿದೆಯಲ್ಲ, ಇದು ತುಂಬ ಹೆಮ್ಮೆಯ ವಿಚಾರ. ಅಕಾಡೆಮಿನ ಸ್ಥಾಪನೆ ಮಾಡಿದಂಥ ನಮ್ಮ ಪ್ರೊಫೆಸರ್ ಆದಂಥ ನಾಡಿ ಕೃಷ್ಣಮೂರ್ತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಗೌರವ ನಮನವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇಂದಿನ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆಯಾದಂಥ ಶ್ರೀಮತಿ ಆಯಿಷಾ ಖಾನಂ ಅವ್ರಿಗೂ ಕೂಡ ನಾನು ಪತ್ರಿಕೋದ್ಯಮ ಶಿಕ್ಷಣಕ್ಕೆ ಒಂದು ಗೌರವ ಸಲ್ಲಿಸೋದಕ್ಕಾಗಿ ಅವರನ್ನು ಕೂಡ ಅಭಿನಂದಿಸ್ತೇನೆ. ಈ ಪ್ರಶಸ್ತಿಯನ್ನು ಸಂಪೂರ್ಣವಾಗಿ ಒಂದು ಪತ್ರಿಕೋದ್ಯಮ ಶಿಕ್ಷಣಕ್ಕೆ ಟ್ರಿಬ್ಯೂಟ್ ಆಗಿ ಈ ಪ್ರಶಸ್ತಿಯು ಕರ್ನಾಟಕ ಪತ್ರಿಕಾ ಅಕಾಡೆಮಿ ಅವರು ನೀಡಿದಂಥ ಈ ಪ್ರಶಸ್ತಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಪತ್ರಿಕೋದ್ಯಮ ಶಿಕ್ಷಣಕ್ಕೆ ಸಂದ ಗೌರವ ಎಂದು ನಾನು ಪರಿಗಣಿಸ್ತೇನೆ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.